ನಮ್ಮ ಕುಮಾರಣ್ಣ ಮತ್ತು ವಿಜೇಂದ್ರಣ್ಣ ನೇತೃತ್ವದಲ್ಲಿ ಮೈಸೂರು ಚಲೋ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಮೂಡಾದಲ್ಲಿ ಇನ್ನೂ ಹಗರಣ ಆಗಿದೆಯಂತೆ. ಅದು ಎಷ್ಟು ಎಕರೆ? 1 ಎಕರೆ. ಅದು ಯಾರೋ ಒಬ್ಬ ತಲೆಕೆಟ್ಟವನು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಬೆಳಗ್ಗೆ 8:30 ಕೊಟ್ಟಿದ್ದಾನೆ, 11:00 ನೋಟಿಸ್ ಕಳಿಸಿದೆ ಸರ್ಕಾರಕ್ಕೆ. ಅದಾದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ ತೊಗೊಂಡ್ರು, ಮುಖ್ಯಮಂತ್ರಿ ಪರವಾಗಿ ನಿಲ್ಲಬೇಕಂದ್ಬಿಟ್ಟು. ಯಾಕೆಂದರೆ ಹಗರಣ ಆಗಿಲ್ಲ. ಈಗ ಒಬ್ಬರನ್ನ ಅಪರಾಧಿ ಸ್ಥಾನ ನಿಲ್ಲಿಸ್ಬೇಕಾದ್ರೆ ಪ್ರೂವ್ ಆಗಬೇಕು. ಪ್ರೂವ್ ಆಗದೇ ಇವರು ನೋಟಿಸ್ ಫೋಕಸ್ ನೋಡಿ ಹೇಗೆ ಕಳಿಸಿದ್ರು ಇವರು ಮುಂಚೆನೇ ಎಲ್ಲ ಪ್ರೀ ಪ್ಲ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ ಆಲ್ರೆಡಿ ಇವರು ದೇಶದಲ್ಲಿ 10 ವರ್ಷದಲ್ಲಿ 17 ಸರ್ಕಾರ ಬೀಳಿಸಿದ್ದಾರೆ. 17 ಸರ್ಕಾರ ಬೀಳಿಸೋ ಕೀರ್ತಿ ಇದೆ ಇವ್ರಿಗೆ ಡೆಮೋಕ್ರಸಿ ಮೇಲೆ ನಂಬಿಕೆ ಇಲ್ಲ. ಇಂಡಿಯಾ ಪ್ರಪಂಚದಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿ ಅಂತಲೇ ಫೇಮಸ್ಸು. ಈ ಡೆಮೋಕ್ರಸಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರೋದ್ರಿಂದ BJPನ ವಿರೋಧ ಮಾಡ್ತಾ ಇದ್ದೀವಿ ಅಷ್ಟೇ. ನಮಗೆ ಅದು ಇದು ಅಂತ ಏನಿಲ್ಲ. ನಮಗೆ ಈ ಡೆಮೋಕ್ರಸಿನ ಉಳಿಸ್ಕೊಳ್ಬೇಕು, ಅದಕ್ಕೋಸ್ಕರ ನಮ್ಮ ಹೋರಾಟ.